ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯ ಪಶ್ಚಿಮ ಘಟ್ಟ ಅದರ ಜೊತೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಮಾರ್ಕಂಡೆಯ ನದಿ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಇಲ್ಲಿವರೆಗೂ ಬತ್ತಿ ಹೋಗಿದ್ದಂತಹ ನದಿಯಲ್ಲಿ ಕಳೆದ 5 ದಿನಗಳಲ್ಲಿ ಅಪಾರವಾದ ಪ್ರಮಾಣದಲ್ಲಿ ನೀರು ಬಂದಿರುವಂಥದ್ದು. ನಾನೀಗ ಮಾರ್ಕಂಡೆಯ ನದಿ ತಟದಲ್ಲೇ ಇದ್ದೇನೆ. ಸದ್ಯದ ಸ್ಥಿತಿಗತಿಗಳನ್ನು ತೋರಿಸ್ತಾ ಹೋಗ್ತೇನೆ. ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಎಷ್ಟರ ಮಟ್ಟಿಗೆ ಇಲ್ಲಿ ನದಿಯ ಎಫೆಕ್ಟ್ ಇದೆ ಅನ್ನುವಂಥದ್ದನ್ನು ನೀವೀಗ ಏನು ನೋಡ್ತಾ ಇದ್ರಿ. ಇದು ಸದ್ಯ ಕಂಗ್ರಾಳಿ ಭಾಗದಲ್ಲಿರುವಂಥ ಜಮೀನಿನ ಸದ್ಯದ ದೃಶ್ಯಾವಳಿಗಳು. ಈ ಒಂದು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಕೇವಲ 5 ದಿನದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನದಿಗೆ ನೀರು ಹರಿದು ಬಂದಿರುವಂಥದ್ದು. ಇನ್ನು ನದಿ ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಬೆಳೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ನದಿಯ 500 ಮೀಟರ್ವರೆಗೂ ಕೂಡ ಅಂದರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ವರೆಗೂ ಕೂಡ ಈ ರೀತಿ ನೀರು ಹರಿದು ಹೊರಗಡೆ ಭಾಗದಲ್ಲಿ ಹೋಗಿರುವಂಥದ್ದು. ನೀವೀಗ ಆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಒಂದು ಕಡೆ ಕಬ್ಬು ಸಂಪೂರ್ಣವಾಗಿ ಜಲಾವೃತಗೊಂಡಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಮೆಕ್ಕೆಜೋಳಗಳನ್ನು ಬೆಳೆಯಲಾಗಿತ್ತು. ಅದರ ಜೊತೆಗೆ ಮೆಣಸಿನಕಾಯಿ ಸೇರಿದಂತೆ ಬೇರೆ ಬೇರೆ ತರಕಾರಿ ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗಿತ್ತು. ಈಗೇನು ತೋರಿಸ್ತಾ ಇದ್ದೇನೆ ಇವೆಲ್ಲವೂ ಕೂಡ ಈಗ ಕಂಪ್ಲೀಟ್ ಆಗಿ ಮಾರ್ಕಂಡೆಯ ನದಿಗೆ ಮುಳುಗಿ ಹಾಳಾಗುವಂಥ ಹಂತಕ್ಕೆ ಬಂದು ತಲುಪಿರುವಂಥದ್ದು. ಇನ್ನು ಕೆಲವೊಂದಿಷ್ಟು ಕಡೆ ಈಗೇನು ಪಕ್ಕದ ಭಾಗದಲ್ಲಿ ತೋರಿಸ್ತಾ ಇದ್ದೇನೆ ನದಿ ಕಂಪ್ಲೀಟ್ ಆಗಿ ಜಮೀನುಗಳನ್ನೇ ಮುಳುಗಡೆ ಮಾಡಿಕೊಂಡು ಹರಿದು ಬರ್ತಾ ಇರುವಂಥದ್ದನ್ನು ಕೂಡ ನೋಡ್ಬೋದಾಗಿದೆ. ಸೊ ಈ ಭಾಗದಲ್ಲಿ ಈಗೇನು ನದಿಯ ರೀತಿ ದೃಶ್ಯಾವಳಿಗಳು ಕಂಡು ಬರ್ತವೆ ಅವೆಲ್ಲವೂ ಕೂಡ ಜಮೀನಾಗಿತ್ತು. ಆದರೆ ಈಗ ಏಕಾಏಕಿ ನೀರು ನುಗ್ಗಿರುವಂಥ ಕಾರಣಕ್ಕಾಗಿ ನದಿಯಂತಾಗಿ ಜಮೀನುಗಳು ಎಲ್ಲವೂ ಕೂಡ ಮಾರ್ಪಾಡು ಹೊಂದಿರುವಂಥದ್ದು. ಸದ್ಯ ಈಗ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಭಾಗದಲ್ಲಿ ಮಾರ್ಕಂಡೆಯ ನದಿ ಅತಿ ಹೆಚ್ಚು ಹಾನಿಯನ್ನು ಮಾಡ್ತಾ ಇರುವಂಥದ್ದು. ಸೊ ಈ ಭಾಗದಲ್ಲಿ ಒಂದು ಕಡೆ ಭತ್ತವನ್ನು ಬೆಳೆಯಲಾಗುತ್ತೆ, ಮೆಣಸಿನಕಾಯಿ ಸೇರಿದಂತೆ ವಿವಿಧ ತರಕಾರಿ ಬೆಳೆಗಳನ್ನು ಬೆಳೆಯಲಾಗಿತ್ತು. ಅದರ ಜೊತೆಗೆ ಕಬ್ಬು ಕೂಡ ಈಗಾಗಲೇ ಜಲಾವೃತಗೊಂಡಿರುವಂಥದ್ದು. ಒಂದು ಭಾಗದಲ್ಲಿ ಅಷ್ಟೇ ಅಲ್ಲದೆ ಬಹುತೇಕ ಈ ಭಾಗದ ಕಂಪ್ಲೀಟಾಗಿ ಮುಳುಗಡೆ ಆಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇಲ್ಲಿ ಕಣ್ಣು ಹಾಯಿಸಿದ ಕಡೆಯಲ್ಲೂ ಕೂಡ ನೀರು ಕಾಣಿಸ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ಜಮೀನಿನ ದೃಶ್ಯಾವಳಿಗಳು. ಆ ಜಮೀನಿನಲ್ಲಿ ಈಗಾಗಲೇ ನದಿಯ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಈ ಭಾಗದ ರೈತರು ಕಷ್ಟಪಟ್ಟು ಬೆಳೆದಂತಹ ಬೆಳೆಯನ್ನು ಇದೀಗ ಕಳೆದುಕೊಳ್ಳುವಂಥ ಆತಂಕ ಕೂಡ ಶುರುವಾಗಿರುವಂಥದ್ದು. ಒಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯಾದ್ಯಂತ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಮಾರ್ಕಂಡೆಯ ನದಿ ಕೂಡ ಈವರೆಗೂ ಶಾಂತವಾಗಿ ಹರಿತಾ ಇತ್ತು. ಆದರೆ ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಪ್ರವಾಹದ ಭೀತಿಯನ್ನು ಕೂಡ ಮಾರ್ಕಂಡೆಯ ನದಿ ಸೃಷ್ಟಿ ಮಾಡಿ ಹರಿತಾ ಹೋಗ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, TV9 ಬೆಳಗಾವಿ.